2024-25ನೇ ಸಾಲಿನ ಎಸ್-ಎಸ್-ಎಲ್-ಸಿ ಮೇನ್ ಎಕ್ಸಾಮ್‌ಗಾಗಿ ಅಥವಾ ಅದರ ತಯಾರಿಗಾಗಿ ನಮ್ಮ ಎಸ್-ಎಸ್-ಎಲ್-ಸಿ ಬೋರ್ಡ್‌ದವರು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿದವರು ಸೊ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ದಾರೆ. ಸೊ 1 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ದೇವೆ. ಇದು 2ನೇ ಮಾದರಿ ಪ್ರಶ್ನೆ ಪತ್ರಿಕೆ. ಗ್ರಾಮರ್ ಸಾಲ್ವ್ ಮಾಡಿದ್ದೇವೆ. ಟೋಟಲ್ 18 ಮಾರ್ಕ್ಸ್‌ದು. ಸೊ ಈ ವಿಡಿಯೋದಲ್ಲಿ 2 ಮಾರ್ಕ್ಸ್, 3 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವೆಶ್ಚನ್ಸ್‌ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಓಕೆ? ದಿಸ್ ಇಸ್ ರಾಜು. ವೆಲ್ಕಮ್ ಟು ಇಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡ್ರಿ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿದವರು ಬಿಟ್ಟಂತ ಎಸ್-ಎಸ್-ಎಲ್-ಸಿ ಮಾಡಲ್ ಕ್ವೆಶ್ಚನ್ ಪೇಪರ್ 2024-25 ಇವು ಬಹಳಷ್ಟು ಇಂಪಾರ್ಟೆಂಟ್ ಮಾಡಿ ಸ್ಟೂಡೆಂಟ್ಸ್. ನಾನು ಹೇಳ್ತಾನೆ ಬರ್ತಿದ್ದೀನಿ, ಈ ಮಾದರಿ ಪ್ರಶ್ನೆ ಪತ್ರಿಕೆ ಅನ್ನೋದು ನಮಗೆ ಗೈಡರ್ ಆಗಿ ಕೆಲಸ ಮಾಡ್ತವೆ. ಎಸ್-ಎಸ್-ಎಲ್-ಸಿ ಮೇನ್ ಕ್ವೆಶ್ಚನ್ ಪೇಪರ್ ಹೆಂಗ್ ಬರುತ್ತೆ ಅನ್ನೋದು ಬಹಳಷ್ಟು ದಾರಿ ತೋರಿಸ್ತವೆ. ಅದಕ್ಕೆ ಇದನ್ನ ಪರ್ಫೆಕ್ಟ್ ಮಾಡಿ ಬಿಡಿಸೋಣ. ಓಕೆ? ಎಸ್, ಇದು ನಮ್ದು ಇಂಗ್ಲಿಷ್. ಇದೆಲ್ಲ ಗ್ರಾಮರ್ ನಾನು ತಿಳಿಸಿದ್ದೀನಿ ಫಸ್ಟ್ ವಿಡಿಯೋದಲ್ಲಿ. ಸೊ ಆ ವಿಡಿಯೋದ ಲಿಂಕ್ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ, ಅದನ್ನ ನೋಡ್ರಿ. ನಾನು ಅದ್ರ ಮೆಥಡ್ಸ್ ಹೇಳ್ತಿದ್ದೀನಿ, ಬಹಳಷ್ಟು ಬ್ಯೂಟಿಫುಲ್ ಶಾರ್ಟ್ಕಟ್ ಮೆಥಡ್ಸ್ ಇರ್ತಾವು. ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ನಿಮ್ಗೆ ಗೊತ್ತಾಗುತ್ತೆ. ಅಪ್ ಟು 17 ಕ್ವಶನ್ಸ್ ವರೆಗೂ ಸೊ ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಏನ್ 2 ಮಾರ್ಕ್ಸ್ ಕ್ವಶನ್ಸ್ ಅದಾವು ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಇವುಗಳನ್ನ ಡಿಸ್ಕಷನ್ ಮಾಡ್ತೀನಿ. ಮಾಡಿ ಸ್ಟೂಡೆಂಟ್ಸ್, ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಈ 7 ಕ್ವಶನ್ಸ್ ಗಳಲ್ಲಿ ಸೊ ಇದು ನೆಮ್ಮದಲ್ಲಿ ಇಟ್ಕೊಡ್ರಿ. ಇದಕ್ಕೆ ಬ್ಲೂ ಪ್ರಿಂಟ್ ಡಿಸ್ಕಷನ್ ಅಂತ ಹೇಳ್ತೀವಿ. 3 ಡಿವೈಡ್ ಮಾಡ್ತೀವಿ ನಾವು. ಅಂದ್ರೆ ಪದ್ಯ, ಗದ್ಯ ಮತ್ತು ಸಪ್ಲಿಮೆಂಟರಿ ಪೂರಕ ವಾಚಕ. ಸೊ ಪ್ರೋಸ್, ಪೊಯಿಟ್ರಿ ಮತ್ತು ಸಪ್ಲಿಮೆಂಟರಿ ರೀಡರ್. ಈ ಪದ್ಯ ಭಾಗದಿಂದ ಸೊ ಎಷ್ಟು ಕ್ವಶನ್ಸ್ ಬರ್ತಾವ ಅಂತಂದ್ರೆ, ಇಲ್ಲಿ ಸಪ್ಲಿಮೆಂಟರಿ ರೀಡರ್ ಹಿಡ್ತೀನಿ, 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಆಮೇಲೆ ಪದ್ಯ ಭಾಗದಿಂದ 1 ಕ್ವಶನ್ ಬರುತ್ತೆ. ಓಕೆ? ಆಮೇಲೆ ಇನ್ನು ಗದ್ಯ ಭಾಗದಿಂದ 4 ಕ್ವಶನ್ಸ್ ಬರ್ತಾವ. ಓಕೆ? ಟೋಟಲ್ 7 ಕ್ವಶನ್ಸ್ ಆಗ್ತಾವ. ಓಕೆ? ಈ ರೀತಿ. ಆಮೇಲೆ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಎರಡೇ ಬರ್ತಾವು. ಒಂದು ಪದ್ಯದ ಭಾಗದಿಂದ ಕೇಳ್ತಾರೆ, ಇನ್ನೊಂದು ಗದ್ಯ ಭಾಗದಿಂದ ಕೇಳ್ತಾರೆ. ಪ್ರೋಸ್ ಮತ್ತು ಪೊಯಿಟ್ರಿ. ಸಪ್ಲಿಮೆಂಟರಿ ರೀಡರ್ ಯಾವುದೇ ಕ್ವಶನ್ಸ್ ಬರೋದಿಲ್ಲ. ಆಮೇಲೆ ಈ ಎಕ್ಸ್ಟ್ರಾಕ್ಟ್ಸ್ ದಲ್ಲಿ 3 ಅಂಕಕ್ಕೆ ಸೊ ಪದ್ಯ ಭಾಗದಿಂದ 1 ಕೇಳ್ತಾರೆ, ಗದ್ಯ ಭಾಗದಿಂದ 3 ಕೇಳ್ತಾರೆ. ಟೋಟಲ್ 4. ಓಕೆ? ಇದು ಮಿಸ್ ಆಗಲ್ಲ. ಇದೇ ರೀತಿ ಕೇಳ್ಬೇಕಾಗತ್ತ. ಹಾಗಾದ್ರೆ ಕ್ವಶನ್ ಆನ್ಸರ್ಸ್ ನೋಡೋಣ. ಸೊ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚ್ ಅಂತ ಹೇಳಿ 7 ಕ್ವಶನ್ಸ್ ಅಲ್ಲಿ ಫಸ್ಟ್ ಕ್ವಶನ್ ಏನಿದೆ, ಹೌ ಕ್ಯಾನ್ ಯು ಸೇ ದಟ್ ಡಾನ್ ನೆಲ್ಸನ್ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಹೆಂಗತ್ರಿ? ಡಾನ್ ನೆಲ್ಸನ್ ವಾಸ್ ಜನರಸ್ ಬಿಕಾಸ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಹಾಕಿ ಈ ಪಾಯಿಂಟ್ ಬರಲೇಬೇಕು. ಹಿ ರಿಫ್ಯೂಸ್ ಟು ಟೇಕ್ ದ ಎಕ್ಸ್ಟ್ರಾ ಮನಿ ಅಫೋರ್ಡ್ ಬೈ ದ ಅಮೆರಿಕನ್ಸ್ ಫಾರ್ ಹಿಸ್ ಲ್ಯಾಂಡ್. ಒಂದೇ ಪಾಯಿಂಟ್. ಎರಡನೇದು, ಹಿ ಪ್ಲಾಂಟೆಡ್ ಪ್ಲಾಂಟ್ ಫಾರ್ ಎವ್ರಿ ಚೈಲ್ಡ್ ಬಾರ್ನ್ ಇನ್ ರಿಯೋ ಅಂಡ್ ಮೆಡಿಯೋ ಅಂತ ಹಾಕಿದ್ದೀನಿ. ಆಮೇಲೆ ಹಿ ಥಾಟ್ ದಟ್ ದ ಟ್ರೀಸ್ ಡಿಡ್ ನಾಟ್ ಬಿಲಾಂಗ್ ಟು ಹಿಮ್ ಬಟ್ ಟು ದ ಚಿಲ್ಡ್ರನ್. ಸೊ ಈ 2 ಪಾಯಿಂಟ್ಸ್ ಗಳನ್ನ ಬರಲೇಬೇಕಾಗತ್ತೆ ಮಾಡಿ ಸ್ಟೂಡೆಂಟ್ಸ್. 2 ಪಾಯಿಂಟ್ಸ್ ಬರೆದ್ರೆ ಸೊ ವಿಲ್ ಗೆಟ್ 2 ಮಾರ್ಕ್ಸ್. ಆಮೇಲೆ ವೈ ಡಿಡ್ ನೆಹರು ಚೂಸ್ ಕಾಲ್ ಡಾಕ್ಟರ್ ಅಂಬೇಡ್ಕರ್ ಆಸ್ ಅ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಯಾಕೆ ಕರೀತಾರೆ? ಸಿಂಬಲ್ ಆಫ್ ರಿವೋಲ್ಟ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಬಿಕಾಸ್ ಅಂಬೇಡ್ಕರ್ ಹ್ಯಾಡ್ ದ ಕರೇಜ್ ಅಂಡ್ ಕನ್ವಿಕ್ಷನ್ ಟು ರೌಸ್ ಅಪ್ ದ ಡಿಫರೆಂಟ್ ಕ್ಲಾಸಸ್ ಆಫ್ ಸೊಸೈಟಿ ದಟ್ ಹ್ಯಾಡ್ ಲಾಂಗ್ ಸಫರ್ಡ್ ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದೀನಿ. ಆಮೇಲೆ ಬೈ ಡೂಯಿಂಗ್ ದಿಸ್ ಅಂಬೇಡ್ಕರ್ ಆಲ್ಸೋ ಎನ್ಶೂರ್ಡ್ ದಟ್ people belonging to the higher classes did not grow complacent with the idea that with the constitutional amendment everything will be fine for the depressed classes ಅಂತ ಕೊಟ್ಟಿದ್ದೀನಿ. ಯಾರು ವೀಕ್ ಇದ್ದವರು ಇಷ್ಟು ಬರ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಆಮೇಲೆ ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾರಕ್ಕ ಕೀಪ್ ದೇರ್ ಪ್ರಾಮಿಸ್ ಟು ಸ್ಮಿತಾ. ಹೇಗೆ ಅವರು ತಮ್ಮ ಪ್ರಾಮಿಸ್ ಅನ್ನು ಉಳಿಸ್ಕೊಂಡ್ರು? ಹೇಗೆ ಅಂದ್ರೆ, ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾರಕ್ಕ ಸ್ಪೆಲ್ಲಿಂಗ್ ಇಲ್ಲೇ ಇರ್ತಾವ ನೋಡ್ರಿ. ಕ್ಯಾಪ್ಟ್, ಕೀಪ್ ಇದು ಕ್ಯಾಪ್ಟ್ ಮಾಡಿ. ದೇರ್ ಪ್ರಾಮಿಸ್ ಟು ಸ್ಮಿತಾ ಸೇಮ್ ಕ್ವಶನ್ ದಲ್ಲಿ ಇದ್ದು ಬೈ ಹೇಗೆಂದ್ರೆ ಪರ್ಫಾರ್ಮಿಂಗ್ ಅ ಸ್ಪೆಷಲ್ ಕನ್ಸರ್ಟ್ ಫಾರ್ ಹರ್ ಬ್ರದರ್ ಹೂ ವಾಸ್ ಸೀರಿಯಸ್ಲಿ ಇಲ್. ಇಷ್ಟು ಬರೆದ್ರೆ ಆಕ್ಚುಲಿ ದೇ ಹ್ಯಾವ್ ಟು ಗಿವ್ ಮಾರ್ಕ್ಸ್. ಯಾಕಂದ್ರೆ ಆ ಕ್ವಶನ್ಗೆ ಕಂಪ್ಲೀಟ್ ಆನ್ಸರ್ ಸಿಕ್ತು ಆಕ್ಚುಲಿ ಹೇಳ್ಬೇಕಾದ್ರೆ. ಸೊ 2 ಮಾರ್ಕ್ಸ್ ಇರೋ ಕನಗೆ ಸ್ವಲ್ಪ ನೆಕ್ಸ್ಟ್ ಆಡ್ ಮಾಡಿದ್ದೀನಿ. ದೇ ಬ್ರಾಟ್ ಜಾಯ್ ಅಂಡ್ ಕಂಫರ್ಟ್ ಟು ಹಿಮ್ ಥ್ರೂ ದೇರ್ ಮ್ಯೂಸಿಕ್. ಇಲ್ಲಿ ತನಕ ಬರೀರಿ ಹೆಚ್ಚಾದವ್ರು. ಫುಲ್ಫಿಲ್ಲಿಂಗ್ ಸ್ಮಿತಾಸ್ ರಿಕ್ವೆಸ್ಟ್ ಟು ಮೇಕ್ ಹರ್ ಬ್ರದರ್ ಹ್ಯಾಪಿ ಇನ್ ಹಿಸ್ ಫೈನಲ್ ಡೇಸ್. ರೈಟ್? ಸೊ ಜಾಸ್ತಿ ಅನಿಸ್ತದೆ ಅಂದ್ರೆ ಇಷ್ಟು ಮಾಡ್ರಿ, 1 ಪಾಯಿಂಟ್ 2 ಪಾಯಿಂಟ್ಸ್. Why did the superpowers meet in Genoa? ಜಿನೋದಲ್ಲಿ ಸೂಪರ್ ಪವರ್ಸ್ ಹೇಗೆ ಮೀಟ್ ಆಗ್ತಾರೆ ಅಂದ್ರೆ, ದಿ 3 ಸೂಪರ್ ಪವರ್ಸ್ ವಾಂಟೆಡ್ ಟು ಕಮ್ ಟು ಎನ್ ಅಗ್ರಿಮೆಂಟ್ ಗೆ ಬರಬೇಕಾಗಿರ್ತದೆ. ಯಾವ ಅಗ್ರಿಮೆಂಟ್ ಅಂದ್ರೆ ಪುಟ್ಟಿಂಗ್ ಅ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ಟೆಸ್ಟ್. ಇಷ್ಟೇ ಅಲ್ಲ, ಇನ್ನೊಂದು ಪಾಯಿಂಟ್, and also to discuss the problems that could arise as a result. ಇವು 2 ಪಾಯಿಂಟ್ಸ್ ಕಂಪಲ್ಸರಿ ಬರಲೇಬೇಕು. ಓಕೆ? ಡೋಂಟ್ ಮಿಸ್.
ಆಮೇಲೆ why does the poet say that calendars and clocks are useless in space ಅಂತ? That the poet says that calendars and clocks are useless in space because ಅಂತ ಬರೀರಿ. In space there would be no night or day, nor would be there be change of seasons. One point. ಇದು ಕಂಪಲ್ಸರಿ ಇರಲೇಬೇಕು ಕ್ವಶನ್ ಅಲ್ಲಿ. ಸೊ ದೇರ್ ವುಡ್ ಬಿ ನೋ ನೀಡ್ ಫಾರ್ ಎನಿ ಕ್ಯಾಲೆಂಡರ್ಸ್. ಇದು ಕ್ವಶನ್ ಅಲ್ಲೇ ತಗೊಂಡಿದ್ದೀನಿ. ಅಥವಾ ನೀವು ಫಸ್ಟ್ ಇದ್ರ ಬಿಟ್ಟು ಹಿಂಗೂ ಬರಿಬಹುದು. ದ ಪೋಯಟ್ says that the calendars and clocks are useless in space because ಅಂತ ಬರ್ದು 2 ಪಾಯಿಂಟ್ ಬರೆದು ಮುಗಿತು. ಇದು ಒಂದು ಪಾಯಿಂಟ್ ನ ಆಡ್ ಮಾಡಿದ್ವಿ. 23. Baba and Manju were disappointed with the way of protest. What was the reason? ಏಕೆ? ದ ಸ್ಟೂಡೆಂಟ್ಸ್ ಮಾರ್ಚ್ ಬ್ಯಾಕ್ ಟು ದೇರ್ ಹೋಮ್ ಸೈಲೆಂಟ್ಲಿ ಆಗಿ ಬ್ಯಾಕ್ ಹೋಗ್ತಾರೆ. ಆಮೇಲೆ ಮಂಜು ಅಂಡ್ ಬಾಬು ಥಾಟ್ ದಟ್ ದ ಸ್ಟೂಡೆಂಟ್ಸ್ ವರ್ ಸ್ಕೇರ್ಡ್ ಆಫ್ ದ ಪೊಲೀಸ್ ಅಂತ ಅನ್ಕೋತಾರೆ. ಹೆದರ್ಕೊಂಡು ಮನೆ ಹೋದ್ರು ಅನ್ಕೊಂಡಿರ್ತಾರೆ. ಅಕಾರ್ಡಿಂಗ್ ಟು ದೆಮ್ ದ ಸ್ಟೂಡೆಂಟ್ ಶುಡ್ ಹ್ಯಾವ್ ಪ್ರೊಟೆಸ್ಟೆಡ್ ಅನ್ನೋದು ಅವ್ರ ವಿಚಾರ. ಇವು 2 ಪಾಯಿಂಟ್ ಬರೀರಿ. ಇದೇನು ಬಿಟ್ಟರು ನಡೆಯುತ್ತೆ. ಈ ಸಪ್ಲಿಮೆಂಟರಿ ಇರೋದ್ರಲ್ಲಿ 4 ಕ್ವಶನ್ಸ್ ಇರ್ತಾವ, ಆಪ್ಷನ್ಸ್ ಇರ್ತಾವ. ಹೌ ಕ್ಯಾನ್ ಯು ಸೇ ದಟ್ ದ ಡಿಕಿ ಡೋಲ್ಮಾಸ್ ಲೈಫ್ ಆಸ್ ಅ ಗರ್ಲ್ ವಾಸ್ ಸಾರಫುಲ್? ಹೇಗೆ ದುಃಖಕರವಾಗಿತ್ತು ಅನ್ನೋದು ಹೇಗೆ ಹೇಳ್ತಾರೆ? ಡಿಕಿ ಡೋಲ್ಮಾ ಲಾಸ್ಟ್ ಅವರ್ ಮದರ್ ವೆನ್ ಶಿ ವಾಸ್ ಜಸ್ಟ್ 11. ಶಿ ಆಲ್ಸೋ ಲಾಸ್ಟ್ ಅವರ್ ಬ್ರದರ್. ಇವು 2 ಪಾಯಿಂಟ್ ಇರಲೇಬೇಕು. ಓಕೆ, 2 ಮಾರ್ಕ್ಸ್ ವಿಲ್ ಗೆಟ್. ಇನ್ ಎಕ್ಸ್ಟ್ರಾ ಏನಂದ್ರೆ ದೀಸ್ ಎಕ್ಸ್ಪೀರಿಯನ್ಸ್ ಹ್ಯಾಡ್ ಅ ಪ್ರೊಫೌಂಡ್ ಇಂಪ್ಯಾಕ್ಟ್ ಆನ್ ಹರ್ ಲೈಫ್ ಅಂತ ಹಾಕಿದೆ. ಹೌ ವಾಸ್ ಲೈಫ್ ಫಾರ್ ಹನೀಫ್ ಆಲ್ವೇಸ್ ಎಕ್ದಮ್ ಬಿಂದಾಸ್ ಅಂತ ಕ್ವಶನ್ ಕೇಳಿದರೆ, ದ ಲೈಫ್ ಫಾರ್ ಹನೀಫ್ ವಾಸ್ ಆಲ್ವೇಸ್ ಎಕ್ದಮ್ ಬಿಂದಾಸ್. ಇದೇನು ಬರೆದು ಅಂತ ಬರಲಿಕ್ಕಿಲ್ಲ. ಸೊ ಈ ಸ್ಕೆಚ್ ವೆರಿ ವೆಲ್. ಇದು ವೆರಿ ಇಂಪಾರ್ಟೆಂಟ್. ಮೇಡ್ ಬ್ಯೂಟಿಫುಲ್ ಕಾರ್ಸ್ ಔಟ್ ಆಫ್ ವೇಸ್ಟ್ ಮೆಟೀರಿಯಲ್ಸ್ ಅಂಡ್ ರೀಡ್ ಬುಕ್ಸ್ ಅಂಡ್ ಲವ್ ಪ್ಲೇಯಿಂಗ್ ಡ್ರಮ್ಸ್. ಇದು ಕಂಪಲ್ಸರಿ. As a young man, he was talented, so talented, and had an interest in life. ಅಂತ ಕೊಟ್ಟಿದೆ. ಇದು ಮಿಸ್ ಆಗಲೇಬಾರ್ದು ಪಾಯಿಂಟ್. How did the bird of happiness relieve the poor people of Tibet of their hardships? ಅವರ ಕಷ್ಟಗಳನ್ನು ಹೇಗೆ ದೂರ ಮಾಡ್ತು ಅಂದರೆ, ಸೊ ಇದನ್ನ ಕ್ವಶನ್. ದ ಬರ್ಡ್ ಆಫ್ ಹ್ಯಾಪಿನೆಸ್ ರಿಲೀವ್ ದ ಪೂರ್ ಪೀಪಲ್ ಆಫ್ ಟಿಬೆಟ್ ಬೈ ಬ್ರಿಂಗಿಂಗ್ ದೆಮ್ ವಾರ್ಮ್ತ್, happiness and prosperity. Beautiful answer. It helped to drive away their suffering and hardships, spreading joy and well-being throughout the land. 7 points ಬರೀರಿ. So 100% you'll get 2 marks. In 3 marks, 2 questions ಇರ್ತಾವೆ. One is the physical disability not barrier to success. Justify the statement with the reference to the life of Satish Gujral. Very, very important question. ಈ ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಮೇಲೆ ಕ್ವಶನ್ ಕೇಳ್ತಾರೆ. ಒಂದು ದೈಹಿಕ ಅಂಗವಿಕಲತೆ ಅನ್ನೋದು ಸೊ ಯಾವುದೇ ಸಾಧನೆ ಅಡೆತಡೆ ಆಗೋದಿಲ್ಲ ಅನ್ನೋದನ್ನ ಯಾವ ರೀತಿ ಪ್ರೂವ್ ಮಾಡಿದ್ರು ಸತೀಶ್ ಗುಜ್ರಾಲ್ ಅನ್ನೋದನ್ನ ಜಸ್ಟಿಫೈ ಮಾಡಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಒಂದೇದು ಪಾಯಿಂಟ್ ವೈಸ್ ಕೊಟ್ಟಿದ್ದೀನಿ. ಈ ಪಾಯಿಂಟ್ ವೈಸ್ ಈ ಕಡೆ ಮಾಡಿ ಬರೀಬಹುದು, ಏನೂ ತೊಂದರೆ ಇಲ್ಲ. ಸತೀಶ್ ಗುಜ್ರಾಲ್ met with an accident and became deaf. ಯಾವ ಕನಕ ಅವರು ಇದು ಆದ್ರೂ ಕೊಟ್ಟಿದ್ದೀನಿ. He was refused admission by schools because he was not a normal boy. ನಾರ್ಮಲ್ ಬಾಯ್ ಇರಲ್ಲ ಕನಕ ಅವ್ರಿಗೆ ಅಡ್ಮಿಷನ್ ತಗೊಳ್ಳ ಸ್ಕೂಲ್ದವರು. ಸೊ ಬಾಯ್ಸ್ ಮೇಡ್ ಫನ್ ಆಫ್ ಹಿಮ್ ಅಂಡ್ ದೇರ್ಫೋರ್ ಹಿ ರಿಮೇನ್ ಅಟ್ ಹೋಮ್. ಸೊ ಎಲ್ಲರೂ ಮಜಾ ಮಾಡ್ತಾರೆ, ಇದು ತಮಾಷೆ ಮಾಡ್ತಿರ್ತಾರ, ಕಾಡಿಸ್ತಿರ್ತಾರ. ಅದಕ್ಕಾಗಿ ಆತ ಮನೆಯಲ್ಲೇ ಇರ್ತಾರೆ. ಒನ್ ಡೇ ಏನಾಗ್ತದೆ, ಈ ಸಾ ಬ್ಯೂಟಿಫುಲ್ ಬರ್ಡ್ ವಿಚ್ ಹ್ಯಾಡ್ ಅ ಲಾಂಗೆಸ್ಟ್ ಟೇಲ್ ಅಂಡ್ ಬ್ಲಾಕ್ ಕ್ರೆಸ್ಟ್. ಉದ್ದನೆಯ ಬಾಲಿರುವಂತ ಒಂದು ಬ್ಲಾಕ್ ಕ್ರೆಸ್ಟ್ ಇರುವಂತ ಬ್ಯೂಟಿಫುಲ್ ಬರ್ಡ್ ನೋಡ್ತಾನೆ. ಸೊ ದಟ್ ಮೇಡ್ ಹಿಮ್ ಟೇಕ್ ಅಪ್ ಡ್ರಾಯಿಂಗ್ ಅಂಡ್ ಪೇಂಟಿಂಗ್. ಅದನ್ನ ನೋಡಿ ಡ್ರಾಯಿಂಗ್ ಪೇಂಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ನೆಕ್ಸ್ಟ್ ಪಾಯಿಂಟ್ ಮಾಡ್ಕೊಡ್ರಿ. ಹಿಸ್ ಫಾದರ್ ಅಡ್ಮಿಟೆಡ್ ಹಿಮ್ ಟು ಒನ್ ಆಫ್ ದ ಬೆಸ್ಟ್ ಸ್ಕೂಲ್ಸ್ ಆಫ್ ಆರ್ಟ್ಸ್. ಓಕೆ, ವಿತಿನ್ ಅ ಶಾರ್ಟ್ ಟೈಮ್ ಸತೀಶ್ ಲರ್ನ್ ನಾಟ್, ಯಾಕಂದ್ರೆ ಎಲ್ಲಾನು ಸ್ಟೋರಿ ಬರ್ಕೊಂಡು ದೊಡ್ಡದಾಗತ್ತೆ ರೀ. ಅದನ್ನ ಸಮಪ್ ಮಾಡಿ ಬರೆಯೋದೇ ಮೆಥಡ್ ಅದು. ಅದಕ್ಕಾಗಿ ಈ ರೀತಿ ಬರೆಯೋದು. His father admitted him to one of the best schools of arts. Within a short time, Satish learned not only drawing and painting, but also about life ಬಗ್ಗೆನೂ ಕಲಿತಾರೆ. ಟುಡೇ ಇವತ್ತಿನ ದಿನಮಾನಗಳಲ್ಲಿ ಸತೀಶ್ ಇಸ್ ಒನ್ ಆಫ್ ದ ಮೋಸ್ಟ್ ಆರ್ ಬೆಸ್ಟ್ ಆರ್ಟಿಸ್ಟ್ ಇನ್ ಇಂಡಿಯಾ. ಮತ್ತು ಇದು ನೆಕ್ಸ್ಟ್ ಪಾಯಿಂಟ್ ಹಾಕೋರಿ. ಎಕ್ಸಿಬಿಷನ್ಸ್ ಆಫ್ ಹಿಸ್ ವರ್ಕ್ ಹ್ಯಾವ್ ಬೀನ್ ಹೆಲ್ಡ್ ಆಲ್ ಓವರ್ ದ ವರ್ಲ್ಡ್. ಇಡೀ ಜಗತ್ತಿನಾದ್ಯಂತ ಎಕ್ಸಿಬಿಷನ್ಸ್ ಮಾಡ್ತಿದ್ದಾರೆ. He has published 4 books in arts ಬಗ್ಗೆ 4 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. The government of India has honored him with the Padma Vibhushan. Wow. The ಹಚ್ಚಲೇಬೇಕ್ರಿ. He has also been awarded the Order of the Crown. ಮುಗಿತು. ಬ್ಯೂಟಿಫುಲ್ ಸಮ್ ಅಪ್ ಮಾಡಿ ಬರ್ದಿದ್ದೀನಿ. ಈ ಸಮ್ಮರಿಯನ್ನ ಮಿಸ್ ಮಾಡಬೇಡ್ರಿ. ಇದನ್ನ ಅರ್ಥ ಮಾಡ್ಕೊಂಡು ಬ್ಯಾಟ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಒಂದು ಪೋಯಮ್ ಮೇಲೆ ಇರ್ತದೆ. ಏನೇ ಪೋಯಮ್ ಮೇಲೆ ಕ್ವಶನ್ ಕೇಳಿದ್ರೆ ಸಮರಿ ಬರೀರಿ, ಏನು ತೊಂದರೆ ಆಗಲ್ಲ. ಯು ವಿಲ್ ಗೆಟ್ ಕಂಪ್ಲೀಟ್ 3 ಮಾರ್ಕ್ಸ್ ನಿಮಗೆ ಸಿಗುತ್ತಾ. ಸೊ ಅದು ಕ್ವಶನ್ ಏನಿದೆ ನೋಡ್ರಿ. ಹೌ ಡಸ್ ದ ಪೋಯಟ್ ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಆಫ್ ಮದರ್ ಥ್ರೂ ದ ಪೋಯಮ್?
ಅದ್ರ ಸಮ್ಮರಿ ಬರೀರಿ. ಲಾಸ್ಟ್ ಟೈಮ್ ಇದೇ ರೀತಿ ಕ್ವಶನ್ ಕೇಳಿದ್ರು. ಒಂದನೇ ಮಾಡಲ್ ಕ್ವಶನ್ ಪೇಪರ್ದಲ್ಲೂ ಇದೇ ರೀತಿ ಕೇಳಿದ್ರು. ಸೊ ಅದೇ ಸಮ್ಮರಿ ಕೊಟ್ಟಿದ್ದೀನಿ. ದ ಪೋಯಮ್ ಆಮ್ ದ ಲ್ಯಾಂಡ್ ಇಸ್ ರಿಟನ್ ಬೈ ಬರ್ನಾರ್ಡ್ ಡಿ ಪೆಲೆಗಂಟ್ ಅವರು ಬರೆದಿದ್ದಾರೆ. ಇನ್ ದಿಸ್ ಪೋಯಮ್ದಲ್ಲಿ ಅರ್ತ್ ಸ್ಪೀಕ್ಸ್ ಟು ದಿ ಪೀಪಲ್, ಭೂಮಿ ಜನರಿಗೆ ಮಾತನಾಡ್ತಿದೆ. ಪೀಪಲ್ ಓನ್ ಬೈ ಸೆಲ್ ಜಿಗ್ ಅಂಡ್ ಫ್ಲೋ ದ ಲ್ಯಾಂಡ್, ಇಷ್ಟೆಲ್ಲ ಮಾಡ್ತಾರೆ ಜನರು. ದೇ ಆಲ್ಸೋ ಗ್ರೋಸ್ ಫ್ರೂಟ್ಸ್ ಗ್ರಾಸ್ ಟ್ರೀಸ್, ಇಷ್ಟೆಲ್ಲ ಮಾಡ್ತಾರೆ. ಚಿಲ್ಡ್ರನ್ ಡ್ಯಾನ್ಸ್ ಅಂಡ್ ಪ್ಲೇ ಆನ್ ದ ಲ್ಯಾಂಡ್ ಮಾಡ್ತಾರೆ. ಸೋಲ್ಜರ್ಸ್ ಕಮ್ ವಿತ್ ಗನ್ಸ್ ಫೈಟಿಂಗ್ ಫಾರ್ ದ ಲ್ಯಾಂಡ್ ಅಂತ ಈ ರೀತಿ ಹೊಡೆದಾಡ್ತಾರೆ. ಪೀಪಲ್ ಮತ್ತೇನ್ ಮಾಡ್ತಾರೆ, ಬಿಲ್ಡ್ ಫೆನ್ಸ್ ಆನ್ ದ ಲ್ಯಾಂಡ್ ಟು ಡಿವೈಡ್ ನೇಷನ್ಸ್ ವಿತ್ ಸಫೋಕೇಟ್ಸ್ ಲೈಕ್ ಚೈನ್ಸ್ ಅಂತ ಅರ್ತ್ ಇನ್ ಹರ್ ನೆಕ್ ಅಂತ ಕೊಟ್ಟಿದ್ದೀನಿ. ಹೌದಾ? ಆದರೆ ಮದರ್ ಅರ್ತ್ ಹ್ಯಾಸ್ ಅನ್ ಓಷನ್ ಆಫ್ ಪೇಷನ್ಸ್ ಅಂಡ್ ಬಿಯರ್ಸ್ ಆಲ್ ದ ಕ್ರೂಯಲ್ಟಿ ಕಮಿಟೆಡ್ ಬೈ ಮನ್. ಇಷ್ಟೆಲ್ಲ ಕ್ರೂಯಲ್ಟಿ ಮಾಡಿದ್ರು ಕೂಡ ಅದು ಬಹಳಷ್ಟು ತಾಳ್ಮೆಯಿಂದ ಭೂಮಿ ತಾಯಿ ಕಾಯ್ತಾ ಇದೆ. ಓಕೆ, ಸೊ ಮದರ್ ಅರ್ತ್ ಮಾಕ್ಸ್ ದ ಪೀಪಲ್ಸ್ ಬಿಹೇವ್ ವಿತ್ ದ ಟೋನ್ ಆಫ್ ಸೆಲ್ಫ್ ಅಸರ್ಸ್ ಅಂಡ್ ಬ್ಯೂಟಿಫುಲ್ ವರ್ಡ್. ಇದು ಬರಲೇಬೇಕು. ಒಂದು ಸೆಲ್ಫ್ ಅಸರ್ಷನ್ ಮೂಲಕ ಹೇಳುತ್ತೆ ಏನಂತಂದ್ರೆ, ವಿ ಕ್ಯಾನ್ ಪುಟ್ ಫ್ರೆಂಡ್ಸ್ ಬಿಟ್ವೀನ್ ದ ಟೂ ಕಂಟ್ರೀಸ್ ಬಟ್ ನಾಟ್, ನೀವು ನಿಮ್ಮ ದೇಶಗಳ ನಡುವೆ ಫ್ರೆಂಡ್ಸಸ್ ಮಾಡ್ಬೋದು, ಬೇಲಿ ಹಾಕ್ಬೋದು, ಆದರೆ ನಾಟ್ ಅರೌಂಡ್ ದ ಮದರ್ ಅರ್ತ್, ನನ್ನ ಭೂಮಿಯ ಸುತ್ತಲೂ ನಿಮಗೆ ಬೇಲಿ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಮಾತನ್ನ ಹೇಳ್ತಾರೆ ಭೂತಾಯಿ. ಇಷ್ಟು ಬರೆದರೆ ಯು ವಿಲ್ ಗೆಟ್ ಕಂಪ್ಲೀಟ್ 3 marks. ಬ್ಯೂಟಿಫುಲ್ ಸಮ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ, ಬಾಯ್ ಮಾಡ್ರಿ. ನಾನು ಹೇಳ್ತಾ ಇದ್ದೀನಿ ಬಾಯ್ಪಾಟ್ ಮಾಡ್ರಿ, ಬಟ್ ಅರ್ಥ ಮಾಡ್ಕೊಂಡು ಬಾಯ್ಪಾಟ್ ಮಾಡ್ರಿ. ಓಕೆ, ಇದು 4 ಎಕ್ಸ್ಟ್ರಾಕ್ಟ್ಸ್ ಗಳನ್ನ ಕೇಳ್ತಾರೆ. ಆರ್ಸಿ ಅಂತ ಕೇಳ್ತೇವೆ, ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ ಅಂತ ಕೇಳ್ತೇವೆ, ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಇದರಲ್ಲಿ ಮಾರ್ಕ್ಸ್ ಮಿಸ್ ಆಗ್ಲೇಬಾರ್ದು. ಅಕ್ಯುರೇಸಿ ಆನ್ಸರ್ಸ್ ಕೊಡಬೇಕು. ಯಾಕೆ ಗೊತ್ತಾ, ಬಹಳ ಸಿಂಪಲ್ ಇರ್ತಾವೆ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್, ನೀನು ಇನ್ನು ಮುಂದೆ ಇಲ್ಲೇ ಮಲ್ಕೋ ಅಂತ ಹೇಳ್ತಾರೆ. ಸೊ ಯು ಅಂದ್ರೆ ಇಲ್ಲಿ ಯಾರು ಅಂದ್ರೆ ದ ವರ್ಡ್ ಯು ರೆಫರ್ಸ್ ಆಗ್ಬೇಕಾಗಿತ್ತು. ಸಾರಿ, ರೆಫರ್ಸ್ ಟು ಸ್ವಾಮಿ. ಸ್ವಾಮಿಯನ್ನ ಹೇಳ್ತಿದ್ದಾರೆ ನೀನು. ಇಲ್ಲಿ ಸ್ಪೀಕರ್ ಯಾರಂದ್ರೆ ದ ಟಿ ಕ್ಯಾಪಿಟಲ್, ದ ಸ್ಪೀಕರ್ ಈಸ್ ಸ್ವಾಮೀಸ್ ಫಾದರ್. ಹೌದೇನೆ? ವಾಟ್ ಇಸ್ ದ ಸ್ಪೀಕರ್ ವಾಂಟ್ ಹಿಮ್ ಟು ಸ್ಲೀಪ್ ಅಲೋನ್, ಅಲ್ಲಿ ಒಬ್ಬನೇ ಯಾಕೆ ಮಲ್ಕೋ ಅಂತ ಹೇಳ್ತಾರೆ ಅಂದ್ರೆ, ದ ಸ್ಪೀಕರ್ ಲೈಕ್ಲಿ ವಾಂಟ್ಸ್ ದ ಪರ್ಸನ್ ಟು ಸ್ಲೀಪ್ ಅಲೋನ್ ಟು ಟೆಸ್ಟ್, ಎತಕ್ಕಾಗಿ ಅಂದ್ರೆ ದೇರ್ ಕರೇಜ್ ಅಥವಾ ಹೀಸ್ ಕರೇಜ್ ಅಂತ ಬರೀಬಹುದು, and ability to overcome fear, particularly the fear of darkness ಅಂತ ಕೊಟ್ಟಿದ್ದೀನಿ. ಓಕೆ, ಟೆಸ್ಟ್ his courage and ability to overcome fear. ಇಷ್ಟೇ ಬರೆದು ನಡೀತೆ, ಏನು ತೊಂದರೆ ಇಲ್ಲ. ಸೊ ಲಾಂಗ್ ಆನ್ಸರ್. I think it's astonishing that a stranger would jump off a train, risk his life for me. There's a girl by the tracks ಇಂದ ಆಯ್ಕೊಂಡಿದ್ದಾರೆ. ಸೊ ಇಲ್ಲಿ ಯು ಮಸ್ಟ್ ಸ್ಲೀಪ್ ಹೀರೋದಿಂದ ತಗೊಂಡಿದ್ದಾರೆ. ಓಕೆ, ಇದನ್ನ ಯಾರು ಹೇಳ್ತಾರೆ, ಯಾರು ಮಾತು ಹೇಳ್ತಾರೆ? ಐ ಥಿಂಕ್ ಇಟ್ಸ್ ಅಷ್ಟು ರೋಮಾ ತಲ್ರೇಜ್ ಅವ್ರು ಹೇಳ್ತಾರೆ. ಸೇಡ್ ದಿಸ್ ವರ್ಡ್ಸ್. ಸ್ಟ್ರೇಂಜರ್ ಯಾರಿಲ್ಲಿ? ಮಲೇಶ್ವರ್ ಮಿಶ್ರಾ. ವೈ ಡಿಡ್ ಹಿ ರಿಸ್ಕ್ ಇಸ್ ಲೈಫ್ ಫಾರ್ ಹರ್, ಎದಕ್ಕೆ ಆತ ರಿಸ್ಕ್ ಮಾಡ್ಕೊಂಡಂದ್ರೆ, ಬಿಕಾಸ್ ಮಲೇಶ್ವರ್ ನೋಟಿಸ್ ರೋಮಾ ತಲ್ರೇಜ್ ಲೈಂಗ್ ಅನ್ಕಾನ್ಶಿಯಸ್ ಆಫ್ಟರ್ ಶಿ ಫೆಲ್ ಆಫ್ ಮೂವಿಂಗ್ ಟ್ರೈನ್. ಇಷ್ಟ ಬಂದರು, ದೇ ಹ್ಯಾವ್ ಟು ಗಿವ್ 1 marks. ಓಕೆ, ದೊಡ್ಡದು ಅನ್ಸು ಅವರಿಗೆ ಅಷ್ಟೇ ಬರೀರಿ. ಹಿ ಕ್ವಿಕ್ಲಿ ಡಿಸೈಡೆಡ್ ಟು ಜಂಪ್ ಆಫ್ ದ ಟ್ರೈನ್ ಟು ಹೆಲ್ಪ್ ಹರ್ ಡಿಸ್ಪೈಟ್ ದ ರಿಸ್ಕ್. ಇನ್ನು ಅಂತ ಕೊಟ್ಟಿದ್ದೀನಿ. ಐ ಪ್ರಿಫರ್ ಯುವರ್ ಕಂಪನಿ ಟು ದಿಸ್. ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಬಹಳ ಖುಷಿ ಅನ್ಸುತ್ತೆ. ಈ ಪೆಪೆ ಕ್ಯಾರೆಕ್ಟರ್ ಎಷ್ಟು ಅದ್ಭುತ ಇದೆ ಅಲ್ರಿ. ದ ಡಿಸ್ಕವರಿ ಲೆಸನ್ ತಗೊಂಡಿದ್ದಾರೆ. ಈ ಪೆಪೆ ಕ್ಯಾರೆಕ್ಟರ್ ಅಂದ್ರೆ ಬಹಳ ಏನ್ರಿ, ಏನ್ ಫೇತ್ಫುಲ್ ಪರ್ಸನ್ ಇರ್ತಾರೆ. ಓಕೆ, ಐ ಅಂದ್ರೆ ಇಲ್ಲಿ ಯಾರು ಅಂದ್ರೆ, ಐ ರೆಫರ್ಸ್ ಟು ಪೆಪೆ. ಹೂ ಡಸ್ ಕಂಪನಿ ಡಿಡ್ ಹಿ ಪ್ರಿಫರ್, ಯಾರ ಕಂಪನಿ ಆತನ ಬೇಕಾಗಿರ್ತೈತಿ? ಕಂಪನಿ ಆಫ್ ಕೊಲಂಬಸ್ ಕ್ಯಾಪ್ಟನ್. ವಾಟ್ ಡಿಡ್ ಹಿ ಪ್ರಿಫರ್ ಹಿಸ್ ಕಂಪನಿ ಅಂದ್ರೆ, ಹಿ ವಾಸ್ ಫೇತ್ಫುಲ್ ಸರ್ವೆಂಟ್ ಆಫ್ ಕೊಲಂಬಸ್ ಅಂತ ಫುಲ್ ಸ್ಟಾಪ್ ಮುಗಿತು. ಕೊರಲಸ್ ಐ ಸೆಡ್, ಇಸ್ ದೇರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು ಅಂತ ಹೇಳ್ತಾರೆ. ಇದು ದ ಸಾಂಗ್ ಆಫ್ ನೇರ್ ತಗೊಂಡಿದ್ದಾರೆ. ಇಲ್ಲಿ ಸ್ಪೀಕರ್ ಯಾರಂದ್ರೆ ದ ಪೊಯೆಟ್ ವಿ ಕೆ ಗೋಕಾಕ್ ಅವರು ಇಸ್ ದ ಸ್ಪೀಕರ್ ಹಿಯರ್. ಹೂ ಆರ್ ದ ವರ್ಡ್ಸ್ ಸೆಟ್, ಯಾರಿಗೆ ಹೇಳ್ತಾರೆ ಅಂತ, ದಿಸ್ ವರ್ಡ್ಸ್ ಆರ್ ಸೆಟ್ ಟು ಮದರ್ ಇಂಡಿಯಾ ಕೇರಿ. ಓಕೆ, ವೈ ದ ಸ್ಪೀಕರ್ ಕೋರ್ಲೆಸ್ ಅಂತಂದು ಕೇಳಿದ್ರೆ, he was careless because he did not know how to sing a perfect song. Beautiful answer, right? ಸೊ ಟೋಟಲ್ ನೋಡ್ರಿ, ಅವು 14 marks, 2 sevens, then 7 questions, 2. ಆಮೇಲೆ 2 questions 3 marks ಇನ್ನು 6. ಆಮೇಲೆ 4 questions 3 marks ಆರಿಸಿ 12. ಸೊ ಎಷ್ಟಾಯ್ತು ನೋಡ್ರಿ, 12 32 marksದು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ರೀ. ಓಕೆ, ಸೊ ಇವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದ್ಕೊಡ್ರಿ. ಯು ವಿಲ್ ಗೆಟ್ ಔಟ್ ಆಫ್ 4 marks ಇನ್ ಯುವರ್ SSLC ಎಕ್ಸಾಮ್. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಸೊ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಇವೆಲ್ಲ ಫ್ರೀ ರೀ, ಮತ್ತು ಸಬ್ಸ್ಕ್ರೈಬ್ ಆಗೋದು ಕೂಡ ಫ್ರೀ ರೀ.
ಏನೋ ನಮ್ಮ ಚಾನಲ್ ಸಪೋರ್ಟ್ ಮಾಡ್ಬೇಕಂದ್ರೆ ನೀವು ಜಾಯಿನ್ ಆಗಿ ನಮ್ಮ ಚಾನಲ್ಗೆ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ. ಸೊ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.